ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುಭೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಶನಿವಾರವಾದ್ದರಿಂದ ನಿಮಗೆ ಇಂದಿನ ಕಾಲದಲ್ಲಿ ಅನೇಕ ಜನಗಳನ್ನು ನೋಡಿರ್ತೀರ. ಎಲ್ಲ ಇಂದಿನ ಕಾಲದ ಜನಗಳು ಇವತ್ತಿಗೂ ಸಹಿತವಾಗಿ ಊಟ ತಿಂಡಿ ಮಾಡೋದಕ್ಕಿಂತ ಮೊದಲು ಒಂದು ತುತ್ತನ್ನು ಹೊರಗಡೆ ಅಂದರೆ ಕಾಗೆಗಳಿಗೆ ನೀಡಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಪದ್ಧತಿ ಇತ್ತು ನೋಡಿ. ನಿಜವಾಗ್ಲೂ ನಮಗೆ ಗೊತ್ತೋ ಗೊತ್ತಿಲ್ಲದಲೋ ಇದರಿಂದ ನಾವು ಯಾವಾಗ ಕಾಗೆಗಳಿಗೆ ಆಹಾರವನ್ನು ಹಾಕ್ತಿರ್ತೀವೋ ಅಲ್ಲಿ ಪಿತೃದೋಷದಂತಹ ನಾನಾ ದೋಷಗಳು ನಿವಾರಣೆ, ಕಷ್ಟ ಬಂದರೂ ಸಹಿತವಾಗಿ ತಡಿತಕ್ಕಂಥ ಶಕ್ತಿಯನ್ನು ಆಗಿನ ಕಾಲದಲ್ಲಿ ಕೊಡ್ತಾ ಇತ್ತು ಕೂಡ. ಅದಕ್ಕೆ ನೋಡಿ, ಇಂದಿನ ಕಾಲದಲ್ಲಿ ಆತ್ಮಹತ್ಯೆ ಅಂತ ಸಮಸ್ಯೆಗಳು ಕಡಿಮೆ ಪ್ರಮಾಣದಲ್ಲಿ ಇರ್ತಿತ್ತು, ತುಂಬ ಕಡಿಮೆ ಪ್ರಮಾಣ. ಇತ್ತೀಚೆಗೆ ಒಂದು ಸಣ್ಣ ಮಾತಂದರೂ ಆತ್ಮಹತ್ಯೆಗೆ ಶರಣಾಗ್ತಾರೆ. ವಿದ್ಯಾರ್ಥಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ಕ್ಷುಲ್ಲಕ ಕಾರಣಕ್ಕೋಸ್ಕರ ಈ ಮನಸ್ಥಿತಿಯನ್ನು ವಿಕೋಪ ಮಾಡಿಕೊಂಡು ಈ ಥರದ ದೋಷಗಳಿಗೆ ಎಡೆ ಮಾಡಿಕೊಟ್ಟು ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹಿರಿಯರು ಅಷ್ಟಿಲ್ಲದಲೇ ಸುಲಭವಾಗಿ ನಾವು ಇತಿಹಾಸವನ್ನು ತಕ್ಕೊಂಡು ಹೋದಾಗ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಲವಾರು ಪರಿಹಾರಗಳನ್ನು ಇಂದಿನ ಕಾಲದಲ್ಲಿ ಗೊತ್ತಿಲ್ಲದೇನೋ ಗೊತ್ತೋ ಖಂಡಿತವಾಗಿ ಇದನ್ನು ಮಾಡ್ತಿದ್ರು. ಊಟ ಮಾಡಬೇಕಾದ್ರೂ ಅಷ್ಟೇ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಜ ಪಾರ್ವತಿ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಕ್ಷತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಿಜವಾಗ್ಲೂ ಊಟಕ್ಕಿಂತ ಮೊದಲು ಪ್ರಾರಂಭ, ಇವೆಲ್ಲ ಒಂದು ಸಂಸ್ಕೃತಿ ಬೆಳೆಸ್ಕೊಳ್ತಕ್ಕಂಥದ್ದಿತ್ತು. ಅನೇಕ ಗುರುಕುಲಗಳಲ್ಲೂ ಇವತ್ತು ಕೂಡ ಇದೇ ಥರ ಪದ್ಧತಿಗಳನ್ನು ತಗೊಂಡಿದ್ದಾರೆ. ನಾವು ಯಾವಾಗ ಈ ಪದ್ಧತಿಗಳನ್ನು ಬಿಡ್ತಾ ಬಂದುವೋ ಮನಸ್ಥಿತಿ, ಪರಿಸ್ಥಿತಿಗಳು, ಹಾಗೆ ದೇಹಸ್ಥಿತಿಗಳು ಕೂಡ ನಮಗೆ ಸಪೋರ್ಟ್ ಮಾಡ್ದಲೇ ಇರತಕ್ಕಂಥದ್ದು ಬಂದೇ ಬಿಡ್ತು. ಸೊ ಹಾಗಾಗಿ ಸಾಧ್ಯವಾದಷ್ಟು ಈಗ ಗುರುಗಳೇ ಎಲ್ಲಿ ಸಿಗ್ತವೆ ಕಾಗೆ? ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ಹುಡ್ಕೊಂಡು ಹೋಗಿ ಹಾಕೋಕ್ಕಾಗ್ತದ ಗುರುಗಳೇ? ನಾವು ಎಲ್ಲಿ ಒಂದು ವಿಲ್ಲಾದಾಗಿದ್ದೀವಿ, ಕಾಗೆಗಳು ಬರೋದಿಲ್ಲ, ಅದು ಎಲ್ಲಿ ಸಿಗುತ್ತೆ? ಈಗ ಕಾಗೆಗಳು ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ಆ್ಯಸ್ ಪಾಸಿಬಿಲಿಟಿ ಇದ್ದೇ ಇದೆ. ಅಟ್ಲೀಸ್ಟ್ ನೀವು ಶನಿವಾರಗಳಂದು ಈ ಥರ ಅಪಾರ್ಟ್ಮೆಂಟಲ್ಲಿದ್ದೀನಿ, ನಾನು ಕಾಗೆಗೆ ಹಾಕೋಕ್ಕಾಗಲ್ಲ ಅಂತಕ್ಕಂಥವ್ರು ಅಟ್ಲೀಸ್ಟ್ ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ. ಅಥವಾ ಹೊರಗಡೆ ಬಂದಾಗಾದರೂ ಸಹಿತವಾಗಿ ಪಕ್ಷಿಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ನಿಜವಾಗ್ಲೂ ಇದೆಲ್ಲ ನೆಗೆಟಿವ್ಸ್ ಎನರ್ಜಿಯನ್ನು ದೂರ ಮಾಡುತ್ತೆ. ಸೊ ನೋಡೋಣ, ಆದಷ್ಟು ಈ ಥರದ ಪದ್ಧತಿಗಳು ನಿಮಗೆ ಅವಕಾಶಗಳು ಸಿಕ್ಕಿದ್ರೆ ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ದೋಷಗಳು ನಿವಾರಣೆ ಆಗಿ ಶುಭವಾಗುತ್ತೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲಾನುಫಲಗಳು ಹೇಗಿದೆ ತಿಳ್ಕೊಳ್ಳೋಣ. ಶನಿವಾರ ಈ ದಿನ ಏಕಾದಶಿ ತಿಥಿ 11:33 ಇರುತ್ತೆ. ತದನಂತರ ದ್ವಾದಶಿ ಪ್ರಾರಂಭವಾಗಿಬಿಡುತ್ತೆ. ಶುಕ್ಲ ಪಕ್ಷ ಬ್ರಹ್ಮಯೋಗ ಇರ್ತಕ್ಕಂಥ ಸಮಯ. ವಿಷ್ಟಿ ಹಾಗೆ ಭವಾಕರಣ ಇರ್ತಕ್ಕಂಥದ್ದು. ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:15 10 54 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2:13 3:52 ಗುಳಿಕ ಕಾಲ ಬೆಳಗ್ಗೆ 5:56 7:35 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 5:38 6:32 ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡೋದಾದರೆ ಇದು ಸಹಿತವಾಗಿ ಮಧ್ಯಾಹ್ನ 12:54 ಅದು ಉತ್ತಮ ಸಮಯವಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಸೊ ಇವತ್ತಿನ ದಿನದ ಭವಿಷ್ಯ 12 ರಾಶಿಗಳದ್ದು ಹೇಗಿರುತ್ತೆ ತಿಳ್ಕೋಣ. ಮೊದಲು ಮೇಷ ರಾಶಿಯವರ ಫಲ. ಸೊ ಮೇಷರಾಶಿಯವರಿಗೆ ಈ ದಿನ ಯಾವ ರೀತಿ ಇರ್ತಕ್ಕಂಥದ್ದು ಇರುತ್ತೆ, ಯಾವೊಂದು ಶುಭ ಫಲಗಳಾಗ್ತದೋ ಹೇಗೆ, ಖಂಡಿತ ಒಂದು ಭಾಳ ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಹೋದರಿ ನಡುವೆ, ನೆರೆಹೊರೆಯರ ನಡುವೆ, ಅಥವಾ ಇನ್ನು ಯಾವುದಾದ್ರೂ ನಿಮ್ಮ ದಾಖಲಾತಿಗಳ ಬಗ್ಗೆ
ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಈ 4 ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಒಂದು ಸೈನ್ ಮಾಡಬೇಕಾದ್ರೆ ಆಗಲಿ, ಮತ್ತೊಂದು ರೆಕಾರ್ಡ್ಸ್ ಆಗಿರ್ಬೋದು, ಈ ಕೂಲಂಕುಷವಾಗಿ ಆಲೋಚಿಸಿ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಉತ್ತಮ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥಿರುತ್ತೆ. ಹಲವಾರು ಬಾರಿ ಆಲೋಚನೆಗಳನ್ನು ಮಾಡಿ ನಂತರ ನಿರ್ಧಾರವನ್ನು ತಗೊಳ್ಳಿ. ಪ್ರಯಾಣದಲ್ಲಿ ಸಣ್ಣಪುಟ್ಟ ವಿಳಂಬಗಳು ಬಂದರೂ ಕೂಡ ಅದು ಕೊನೆಗೆ ಉಪಶಮನವಾಗಿ ಶುಭವಾಗ್ತಕ್ಕಂಥದ್ದಿರ್ತದೆ. ಮನಸ್ಥಿತಿಯನ್ನು ವಿಕೋಪಕ್ಕೆ ಇಟ್ಕೋಬೇಡಿ. ಆದಷ್ಟು ನಿಮ್ಮ ಮನಸ್ಥಿತಿ ಶುಭ್ರತೆಯಿಂದ ಕೂಡಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೀವು ಇವತ್ತಿನ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಹಾಗೆ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗೆ? ಸೊ ವೃಷಭ ರಾಶಿಯವರು ಯಾವಾಗಲೂ ಕೂಡ ಈ ದಿನ ಕುಟುಂಬ, ಹಣಕಾಸು, ತನ್ನ ಸಂಗಾತಿಯ ಬಗ್ಗೆ ಆಲೋಚಿಸ್ತಕ್ಕಂಥ ದಿನ. ನೀವು ವೃಷಭ ರಾಶಿಯವರು ಏನು ನಾನು ಮಾಡಿದೆ ನನ್ನ ಫ್ಯಾಮಿಲಿಗೋಸ್ಕರ, ಅಟ್ಲೀಸ್ಟ್ ಇದು ನಾನು ಮಾಡಿರ್ತಕ್ಕಂಥದ್ದು ಉತ್ತಮ ಇದೆಯೋ ಹೇಗೆ ಅಂತಕ್ಕಂಥ ಒಂದು ಅವಲೋಕನಗಳನ್ನು ಮಾಡ್ತಕ್ಕಂಥ ದಿನ ವೃಷಭ ರಾಶಿಯವ್ರಿಗೆ. ಸಂಗಾತಿಯ ಬಗ್ಗೆ ಇಲ್ಲ ಸಲ್ಲದ ಕಾಳಜಿಯನ್ನು ಬರ್ತಕ್ಕಂಥದ್ದು ಇರ್ತದೆ. ಆದರೂ ಸಹಿತವಾಗಿ ನೀವು ಕೆಲವೊಂದು ಬಾರಿ ವೃಷಭ ರಾಶಿ ಇದನ್ನ ಆ ಒಂದು ಮನಸ್ಥಿತಿ ಬಂದರೂ ಅದು ಹೆಚ್ಚು ಕಾಲ ಉಳಿದಲೇ ಇರತಕ್ಕಂಥದ್ದು ಕೂಡ ಬರುತ್ತೆ. ಸೊ ವೃಷಭ ರಾಶಿ ಸಾಧ್ಯವಾದಷ್ಟು ಕೂಡ ಹಣಕಾಸಿನ ವಹಿವಾಟುಗಳಲ್ಲಿ ತೊಡಕೊಳ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಚೆನ್ನಾಗಿರ್ತಕ್ಕಂಥದ್ದು, ವ್ಯವಹಾರಸ್ಥರಿಗೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಆಲೋಚನೆ, ಯಾವುದೇ ಒಂದು ಕುಟುಂಬದ ನಿರ್ಧಾರಗಳನ್ನು ತಗೋಬೇಕಾದ್ರೆ 2 or more 3 times ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಒಳ್ಳೆಯದು. ನೀವು ಕೂಡ ವಿಷ್ಣು ಸಹಸ್ರನಾಮವನ್ನು ಜಪವನ್ನು ಮಾಡಿ ಒಳ್ಳೆಯದಾಗುತ್ತೆ ಕೂಡ. ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಿಥುನ ರಾಶಿಯವರಿಗೆ ನಾನು ಮಾಡಿರ್ತಕ್ಕಂಥ ಕಾರ್ಯ ಅಟ್ಲೀಸ್ಟ್ ಸರಿ ಇದೆಯಾ, ಹೇಗೆ ನಾನು ತಗೊಂಡಿರ್ತಕ್ಕಂಥ ಸ್ಟೆಪ್ಸ್ ಚೆನ್ನಾಗಿದೆಯಾ ಹೇಗೆ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಸೊ ಮಿಥುನ ರಾಶಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ಹಾಗೆ ತಾವು ಮಾಡ್ತಕ್ಕಂಥ ಕಾರ್ಯ ಸರಿ ಅಥವಾ ತಪ್ಪು ಅದು ಆಲೋಚಿಸಿ ಅದು ಗುಡ್ ಅಂತ ಅಂದಾಗ ಸಂತೋಷ ಪಡ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿ ಬಂಧು ಬಾಂಧವರ ನಡುವೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರಬಹುದು. ವಿದ್ಯಾರ್ಥಿ ವರ್ಗಕ್ಕೆ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಸಣ್ಣ ಪುಟ್ಟ ಕೆಲಸದಲ್ಲಿ ವಿಳಂಬವಾದರೂ ಕೂಡ ಧೈರ್ಯದಿಂದ ನಿಭಾಯಿಸ್ತೀರಾ, ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದಿರುತ್ತೆ. ನಥಿಂಗ್ ಟು ವರಿ. ಸ್ವಲ್ಪ ಅಹಮ್ಮನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಸಾಧಾರಣವಾಗಿರ್ತಕ್ಕಂಥ ದಿನ ಕೂಡ. ಕಟಕ ರಾಶಿ. ಸೊ ಕಟಕ ರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗೆ ಕೆಲಸದಲ್ಲೂ ಕೂಡ ಸ್ವಲ್ಪ ಎಚ್ಚರ. ಕಟಕ ರಾಶಿ ವ್ಯಾಪಾರದ ಕ್ಷೇತ್ರ ಫಲಗಳನ್ನು ನೋಡಿದಾಗ ಸ್ವಲ್ಪ ನಷ್ಟಕ್ಕೆ ಜಾಸ್ತಿ ಎಡೆ ಮಾಡಿಕೊಡ್ತಕ್ಕಂಥ ದಿನವಾಗುತ್ತೆ. ಸೊ ಬಿವೇರ್ ಆಫ್ ದ ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ಜಾಗರೂಕತೆ ಅವಶ್ಯಕವಾಗಿ ಮಾಡಿಕೊಳ್ಳಿ. ಕಟಕ ರಾಶಿಯವರು ಸಾಧ್ಯವಾದಷ್ಟು ಕೂಡ ಬಂಡವಾಳ ರಹಿತವಾಗಿಲ್ಲದಲೇ ಇರತಕ್ಕಂಥ ಕೆಲಸ ಸ್ವಲ್ಪ ಶುಭದಾಯಕವಾಗುತ್ತೆ ಕೂಡ, ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಸಿಂಹರಾಶಿಯವರ ಫಲ ಆದಷ್ಟು ಲಾಭದ ಒಂದು ಗೋಜಿನಲ್ಲಿ ಗುಂಗಲ್ಲಿರ್ತಕ್ಕಂಥದ್ದಿರುತ್ತೆ. ಭೂಮಿಯ ವಿಚಾರದಲ್ಲಿ ಲಾಭ, ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಲಾಭ ಸ್ವಲ್ಪ ಮಂದಗತಿಯಲ್ಲಿ ಬರುತ್ತೆ. ಸೊ ಅದನ್ನು ತುಂಬ ಮನಸ್ಸಿಗೆ ಹಚ್ಕೋಬೇಡಿ. ಲಿಬರಲ್ ಆಗಿ ಸಿಂಹರಾಶಿಯವರು ಈ ದಿನ ಕಾರ್ಯಪ್ರವೃತ್ತರಾಗಿ. ವಿದ್ಯಾರ್ಥಿ ವರ್ಗದವ್ರಿಗೆ ಕೂಡ ಚೆನ್ನಾಗಿದೆ, ವ್ಯಾಪಾರಸ್ಥರಿಗೂ ಚೆನ್ನಾಗಿರ್ತಕ್ಕಂಥ ಕಾಲ, ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥ ಕಾಲ ಈ ಒಂದು ಸಿಂಹರಾಶಿಯವ್ರಿಗೆ ಒಳ್ಳೆದಿದೆ. ಕನ್ಯಾ ರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ, ಪ್ರಯತ್ನದಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ ಮತ್ತು ಕಾರ್ಯಕ್ಷೇತ್ರ ಅಂದರೆ ನಮ್ಮ ಕೆಲಸ ಕ್ಷೇತ್ರದಲ್ಲಿ ಒಂದು ಸರಿ ಮಾಡಿದ್ದನ್ನು ಒಂದು 1-2-3 ರಿಪಿಟೇಷನ್ಸ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಬರುತ್ತೆ. ಸ್ವಲ್ಪ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸಣ್ಣ ಪುಟ್ಟ ಕಳಂಕಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ನಥಿಂಗ್ ಟು ವರಿ. ಇದರ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಬಂದರೆ ಅದು ಉಪಶಮನವಾಗ್ತಕ್ಕಂಥದ್ದು ಕೂಡ ಇದೆ. ನಥಿಂಗ್ ಟು ವರಿ. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ತುಲಾರಾಶಿಯವರಿಗೆ ಹಣಕಾಸು ವಹಿವಾಟುಗಳು, ಸಹಾಯ ಹಸ್ತದ ಒಂದು ಕೊರತೆ ಇರತಕ್ಕಂಥದ್ದು ಇವೆಲ್ಲ ಕಂಡು ಬರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬ ಅಂತ ನೋಡಿದ್ವಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಧಾರ್ಮಿಕ ಕ್ಷೇತ್ರಗಳ ಭೇಟಿ, ವಿಷ್ಣುವಿನ ಆರಾಧನೆ ನಿಮಗೆ ಶುಭದಾಯಕವಾಗ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ದಾಂಪತ್ಯದ ವಿಚಾರದಲ್ಲಿ ಶುಭ ಇರತಕ್ಕಂಥದ್ದಿರುತ್ತೆ. ಇನ್ನು ಮಿಕ್ಕ ವಿಚಾರ ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಕೂಡ ಇದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಎಚ್ಚರವಾಗಿರ್ರಿ. ಅನ್ನೆಸಸರಿಯಾಗಿ ಸ್ನೇಹಿತರಿಂದ ಮೋಸ ಹೋಗಬಹುದು. ಕೆಲವೊಂದು ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ.
ಸಂಗಾತಿಯ ನಡುವಿನ ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಸಂಬಂಧಿಕರ ನಡುವಿನ ಸಂಬಂಧ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ. ಸೊ ವೃಶ್ಚಿಕ ರಾಶಿಯವರು ನಿಗೂಢ ಕಾರ್ಯದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು, ಹಾಗೆ ಮನಸ್ಥಿತಿಯನ್ನು ಸರಿಯಾದಂಥ ಶುಭ ಆಲೋಚನೆಗಳಲ್ಲೇ ಇರತಕ್ಕಂಥ ವಿಚಾರಗಳಿಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಸಾಧ್ಯವಾದಷ್ಟು ಸಾತ್ವಿಕ ಆಲೋಚನೆ ವೃಶ್ಚಿಕ ರಾಶಿಯವರಿಗೆ ಶುಭದಾಯಕವಾಗುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ವ್ಯಾಪಾರ ವಹಿವಾಟುಗಳು ಹಾಗೆ ಸಂಗಾತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ಬೋದು. ಆದಷ್ಟು ಕೂಡ ಈ ಧನುರಾಶಿಯವರು ಯಾವಾಗಲೂ ವ್ಯಾಪಾರದ ಮನೋಧರ್ಮ, ಹಣಕಾಸಿನ ವಿಚಾರ ಹಾಗೆ ಸ್ನೇಹಿತರ ವಿಚಾರದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಅಫ್ಕೋರ್ಸ್ ನಾಟ್ ಅಟ್ ಆಲ್ ಬ್ಯಾಡ್, ನಥಿಂಗ್ ಟು ವರಿ. ಮಕರ ರಾಶಿಯವರು ಹೆಚ್ಚು ಕೆಲಸದ ಇನ್ವಾಲ್ವ್ಮೆಂಟ್ ಕಂಡು ಬರುತ್ತೆ. ಹಾಗೆ ಕೆಲವೊಂದು ಬದಲಾವಣೆಗಳನ್ನು ಅಪೇಕ್ಷಿಸ್ತಕ್ಕಂಥ ಕಾಲ ಈ ಮಕರ ರಾಶಿಯವ್ರಿಗೆ. ವಿದೇಶ ಪ್ರಯಾಣಗಳಲ್ಲಿ ಹಮ್ಮಿಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಮಕರ ರಾಶಿ ಸಾಧ್ಯವಾದಷ್ಟು ಕೂಡ ಈ ದಿನ ಒಂದು ಕೆಲಸ ಪ್ಲ್ಯಾನ್ ಮಾಡೋದಿಲ್ಲ, ಹಲವಾರು ಕೆಲಸಗಳನ್ನು ಪ್ಲ್ಯಾನ್ ಮಾಡ್ಕೊಳ್ತೀರಾ. ಅದರಲ್ಲಿ ಯಾವುದಾದ್ರೂ ಒಂದೆರಡನ್ನ ಚಾಯ್ಸ್ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಪರಿಪೂರ್ಣವಾಗಿ ಮಾಡಲ್ಲ, ಅರ್ಧಬರ್ಧ ಮಾಡಿ ಬಂದುಬಿಡ್ತೀರಾ. ಸೊ ಅದು ನಿಮಗೆ ಸ್ವಲ್ಪ ನೆಗೆಟಿವ್ಸ್ ಎನರ್ಜಿ ಬರುತ್ತೆ. ಸ್ವಲ್ಪ ಮಕರ ರಾಶಿಯವರು ಕಾರ್ಯದಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿಟ್ಕೊಳ್ಳಿ, ಶುಭದಾಯಕವಾಗುತ್ತೆ. ಕುಂಭರಾಶಿಯ ಫಲಾಫಲ, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತೆ. ಬಟ್ ಯಾವುದಾದ್ರೂ ಒಂದು ಆಲೋಚನೆಗಳನ್ನು ಮಾಡ್ತಿರ್ತೀರ, ಈ ಕೆಲಸ ಮಾಡಿದ್ರೆ ಸಕ್ಸಸ್ ರೇಟ್ ಸಿಗುತ್ತಾ, ಮತ್ತೆ ವಾಪಸ್ ಬಂದು ಮಾಡೋದೋ ಬೇಡವೋ ಹೇಗೆ ಅಂತಕ್ಕಂಥ ವಿಧಾನಗಳು ಕುಂಭರಾಶಿಯವರಿಗೆ ಬರುತ್ತೆ. ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಹೀಗಾಗಿ ಪ್ರೀತಿ ಪ್ರೇಮಗಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥಿರುತ್ತೆ. ಟ್ರೇಡಿಂಗ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಆದಷ್ಟು ಕುಂಭರಾಶಿಯವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸ್ವಲ್ಪ ತಲ್ಲೀನವಾಗಿದ್ದರೆ ಖಂಡಿತವಾಗಿ ಶುಭದಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯಾಪಾರಸ್ಥರಿಗೂ ಸಾಧಾರಣವಾಗಿರುತ್ತೆ, ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗೆ? ಸೊ ಮೀನರಾಶಿಯವ್ರಿಗೆ ನೋಡಿ, ಮನೆಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೀತದೆ. ಸೊ ಮೀನರಾಶಿ ವ್ಯವಸಾಯ ಕ್ಷೇತ್ರದಲ್ಲಿ ಹೇಗೆ ನಾನು ಡೆವಲಪ್ ಮಾಡ್ಕೋಬೇಕು, ಅಥವಾ ಆಸ್ತಿ ತಗೋಬೇಕಾ ಅಥವಾ ಸೈಟ್ ತಗೋಬೇಕಾ ಅಂತಕ್ಕಂಥ ಒಂದು ಕನ್ಫ್ಯೂಷನ್ ನೇಚರ್ ಜಾಸ್ತಿ ಇರುತ್ತೆ. ಮನಸ್ಥಿತಿನೂ ಅಷ್ಟೇ, ಸ್ವಲ್ಪ ಹೇಗೆ ಏನು ಎತ್ತ ಅಂತಕ್ಕಂಥದ್ದು ಜಾಸ್ತಿ ನಿಮ್ಮ ಮನಸ್ಸಿಗೂ ಬರ್ತದೆ. ಸೊ ಸರಿಯಾದಂಥ ನಿರ್ಧಾರ ಮಾತ್ರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲ. ನೋಡಿ, ಜ್ಯೇಷ್ಠ ನಕ್ಷತ್ರ, ಈ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರ್ತದೆ. ಮನಸ್ಥಿತಿ ಸರಿಯಾಗಿ ಇಟ್ಕೋಬೇಕು ಇವ್ರದ್ದು. ಜ್ಯೇಷ್ಠ ನಕ್ಷತ್ರದವರು ಕೆಲವೊಂದು ಬಾರಿ ಪ್ರೀತಿಯಿಂದ ವಂಚನೆ, ಯಾವ ಪ್ರೀತಿ? ತಾಯಿಯ ಪ್ರೀತಿಯಿಂದ ವಂಚಿತರಾಗಬಹುದು, ಅಥವಾ ಅತ್ತೆ ಸೊಸೆ ಸ್ವಲ್ಪ ಮನಸ್ಥಿತಿ ಸರಿ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು. ಸಾಧ್ಯವಾದಷ್ಟು ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥದ್ದು ದುರ್ಗಾ ದೇವತೆಯ ಆರಾಧನೆ ಮಾಡಿಕೊಳ್ಳಿ, ಖಂಡಿತ ತುಂಬ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ ಕೂಡ. ಸ್ನೇಹಿತರೆ, ಸ್ಥಿರವಾಗಿರ್ತಕ್ಕಂಥ ಹಣಕಾಸು ಚೆನ್ನಾಗಿರಬೇಕು, ವಹಿವಾಟುಗಳು ಚೆನ್ನಾಗಿರಬೇಕು, ದೃಷ್ಟಿದೋಷ ನಿವಾರಣೆ ಆಗಬೇಕು. ನನ್ನ ಹಣಕಾಸಿನ ವ್ಯವಸ್ಥೆ ನಿಧಾನಕ್ಕೆ ರೈಸ್ ಆಗಬೇಕು ಗುರುಗಳೇ. ಯಾವುದೇ ಆಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಬರಬಾರ್ದು, ಅಥವಾ ನಿಂದನೆಗಳು ಕೂಡ ಬರಬಾರ್ದು. ನನಗೊಂದು ಶಕ್ತಿಯುತವಾಗಿರ್ತಕ್ಕಂಥ ಕ್ರಿಸ್ಟಲ್ಸ್ ಇದೆಯಾ? ಖಂಡಿತವಾಗಿ ನೋಡಿ, ಕಾಂಬೋ ಪ್ಯಾಕ್, ಇದು ಪೈರೈಟ್ ಜೊತೆಗೆ ಬ್ಲ್ಯಾಕ್ ಟರ್ಮಲೈನ್. ಈ ಗೋಲ್ಡನ್ ಪೈರೈಟ್ ಮತ್ತು ಬ್ಲ್ಯಾಕ್ ಟರ್ಮಲೈನ್ ಹಣಕಾಸು ವಹಿವಾಟುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಕಣ್ದೃಷ್ಟಿಯಿಂದ ನಾನಾ ರೀತಿಯಂಥ ವ್ಯಾಧಿಗಳು ದೂರ, ಆರೋಗ್ಯದಲ್ಲಿ ಆತಂಕದ ಮನೋಭಾವತೆ ಈ ಬ್ಲ್ಯಾಕ್ ಟರ್ಮಲೈನ್ ಕ್ರಿಸ್ಟಲ್ ಅತ್ಯಂತ ಶುಭದಾಯಕವಾಗುತ್ತೆ. ಸ್ಥಿರತೆಯನ್ನು ಕಾಪಾಡಬೇಕು ಅಂದರೆ ಈ ಎರಡೂ ಬ್ರಾಸ್ಲೆಟ್ಗಳನ್ನು ವೇರ್ ಮಾಡ್ಕೊಳ್ಳಿ, ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.